ಶುಭೋದಯ. ಮಕ್ಕಳಿಗೆ ಈಗ ಚಲನಿರುವ ಪಾಠವನ್ನು ಹೇಳ್ತೇನೆ. ಚಗಳಿ ಇರುವೆ. ಮಕ್ಕಳೇ ಈಗ ಚಗಳಿ ಇರುವೆ ಪಾಠವನ್ನು ಮಾಡುತ್ತಿದ್ದೇನೆ. ಪಾಠ 6 ಚಗಳಿ ಇರುವೆ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಇರುವೆಗಳ ವರ್ಗದಲ್ಲೇ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ. ಇವು ಕಾಡಿನಲ್ಲಿ, ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ. ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಚಗಳಿರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಸಂಘಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ಇರುವೆಗಳ ವರ್ಗದಲ್ಲಿ ಅದ್ಭುತವೆಂದು ವರ್ಣನೆಗಳನ್ನು. ಇವು ಕಾಡಿನಲ್ಲಿ, ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟುತ್ತವೆ. ದೊಡ್ಡ ಮರಗಳ ತೋಟದಾಗ ಗೂಡುಗಳನ್ನು ಕಟ್ಟುತ್ತವೆ. ಒಂದು ಮರದ ಎಲೆನ ಒಂದಕ್ಕೊಂದು ಸೇರಿಸಿ ಯಾವ ರಸ ಬಳಸಿ ಒಂದು ಸತ್ತು ಅಣಿಸಿ ಕೊಟ್ಟೆ ತಯಾರಿಸ್ತಾರೆ. ಅತ್ಯಂತ ಸಂಕೀರ್ಣ ಸಂದೇಶವನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಸಂಘಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ಇರುತ್ತವೆ. ಒಂದು ಗೂಡಿನಲ್ಲಿ 5 ರಿಂದ 10 ಲಕ್ಷ ಇರುವೆಗಳು ಇರುತ್ತವೆ. ಇವು ಶಿಸ್ತಿನಿಂದ ವರ್ತಿಸುತ್ತವೆ. ಇವತ್ತಿಗೆ ಇಷ್ಟು ಸಾಕು. ಇದಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೆ ಕೇಳ್ತೇನೆ. ಚಗಳಿ ಇರುವೆಗಳನ್ನು ಎಲೆಗಳನ್ನು ಅಂಟಿಸಲು ಏನು ಬಳಸುತ್ತವೆ? ಚಗಳಿ ಇರುವೆಗಳಿಗೆ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ. ವರ್ಗ, ಸಮೂಹ, ಸಂಕೀರ್ಣ, ಉಚ್ಚಿಷ್ಟ. ಜೋರಾದ ಚಪ್ಪಾಳೆ ಹೊಡ್ರಿ.